ಹಾಯ್ ಗೈಸ್, ನಮಸ್ತೆ. ಇದು ನನ್ನ ಮೊದಲನೇ ಬ್ಲಾಗು. ಸೊ ಜಸ್ಟ್ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಸ್ಟಾರ್ಟ್ ಹಾಕ್ಸಿದ್ದೀವಿ. ಸೊ ನಾವು ಹೋಗ್ತಿರೋದು ಈಗ ಸೇಡಮ್ಗೆ. ನಮ್ಮೂರು ಸೇಡಮ್ ಅಲ್ವಾ, ಸೊ ನಾವು ಅಲ್ಲಿಗೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಗುಲ್ಬರ್ಗ ಹೊರಗಡೆ ಯೂನಿವರ್ಸಿಟಿ ಆದಮೇಲೆ ಬರೋ ಪೆಟ್ರೋಲ್ ಬಂಕಲ್ಲಿ ನಾವು ಆಫ್ ಟ್ಯಾಂಕ್ ಏನು ಮಾಡಿಸಿಲ್ಲ, ಆಫ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ರೈಡಿಗೆ ಸ್ಟಾರ್ಟ್ ಮಾಡೋಣ. ನೋಡಿ ಹೆಂಗಿದೆ ನಮ್ಮೂರು ಅಂತ. ಸೊ ಗೈಸ್, ಫಸ್ಟ್ ಟೈಮ್ ಯಾರೋ ನಮ್ಮ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಒಳ್ಳೆ ಒಳ್ಳೆ ಅಪ್ಡೇಟ್ ನಿಮ್ಗೆ ಬರ್ತಾ ಇರುತ್ತೆ, ಬ್ಲಾಗಿಂಗ್ ರಿಲೇಟೆಡ್, ಟ್ರಾವೆಲ್ ರಿಲೇಟೆಡ್ ಎಲ್ಲ ವೀಡಿಯೋಸು. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೈಸ್. ಸೊ ನಮ್ಮ ಬ್ಲಾಗಿಂಗ್ ಸ್ಟಾರ್ಟ್ ಆಯ್ತು ಈಗ. ಸ್ವಲ್ಪ ರೋಡ್ ಕ್ರಾಸ್ ಮಾಡೋಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಯ್ತು ಇಲ್ಲಿ, ಯಾಕಂದರೆ ಸಂಡೇ ಇರೋದ್ರಿಂದ ಟ್ರಾಫಿಕ್ ಹೆವಿ ಇತ್ತು ಗುಲ್ಬರ್ಗ ಔಟ್ ಸೈಡಲ್ಲಿ. ಸೊ ಸ್ಟಾರ್ಟ್ ಆಯಿತು ನಮ್ಮ ರೈಡು. ಈಗ ನಾವು ಹೊರಡ್ತಿರೋದು ಸೇಡಮ್ಗೆ. ಸ್ವಲ್ಪ ಟ್ರಾಫಿಕ್ಕಿಂದ ತೊಂದರೆನೂ ಆಗ್ತಿತ್ತು ನಮಗೆ ಹೋಗಬೇಕಾದ್ರೆ, ಯಾಕಂದರೆ ನಾವು ಟ್ರಾವೆಲ್ ಮಾಡ್ತಿದ್ದೀವಿ, ಅದ್ರ ಮುಂದೆ ಕಾರ್ಗಳಿದೆ, ಆ ಕಡೆಯಿಂದ ಬಸ್ಗಳು ಬರ್ತಿತ್ತು, ಲಾರಿಗಳಿದ್ವು. ಸ್ವಲ್ಪ ಟಫ್ ಇತ್ತು, ಬಟ್ ನಾವು ರಿಸ್ಕ್ ಟ್ರಾವೆಲ್ ಮಾಡಲೇಬೇಕಲ್ವ. ಸೊ ಬನ್ನಿ, ಟ್ರಾವೆಲ್ ಮಾಡ್ತಾ ಮಾಡ್ತಾ ನಮ್ಮ ಸ್ಟೋರಿ ಹೇಳ್ತಾ ಹೋಗೋಣ. ಸೊ ನಮ್ಮೂರನ್ನ ತೊಗರಿ ನಾಡು ಅಂತ ಕರೀತಾರೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ನಮ್ಮೂರಲ್ಲಿ ತುಂಬ ತೊಗರಿ ಬೆಳಿತೀವಲ್ವ, ಸೊ ಹಾಗಾಗಿ ನಾವು ಏಷ್ಯಾದಲ್ಲೇ ಜಾಸ್ತಿ ತೊಗರಿ ಬೆಳೆಯೋರು. ಸೊ ಗುಲ್ಬರ್ಗ ದಾಟ ಆಯಿತು. ಈಗ ನಮ್ಮ ಮುಂದಿನ ಡೆಸ್ಟಿನೇಷನ್ ಸೈಡ್ 47 ಇದೆ, ಹೈದ್ರಾಬಾದ್ 195. ಸ್ವಲ್ಪ ಮುಂದೋದ್ರೆ ನಮ್ಮ ಗುಲ್ಬರ್ಗ ಏರ್ಪೋರ್ಟು ಬರುತ್ತೆ. ಆದಷ್ಟು ನಿಮಗೆ ನಮ್ಮೂರು ಏರ್ಪೋರ್ಟ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಸಾಯಂಕಾಲ ಆದ ತಕ್ಷಣ ನಾರ್ಮಲಿ ಫ್ಲೈಟ್ ಕ್ಲೋಸ್ ಆಗಿಬಿಟ್ಟಿದೆ ಈಗ. ಬಟ್ ಅದೇನಂತಾರೆ, ಪ್ರೈವೇಟ್ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ, ಪ್ರೈವೇಟ್ ಫ್ಲೈಟ್ ಅವಾಗ ಬರ್ತಾ ಇರ್ತವೆ ಅಲ್ಲಿ. ಸೊ ನೋಡಿ, ಹೀಗೆ ಹೋಗ್ತಾ ಇದ್ದೀವಿ ನಾವು. ಒಳ್ಳೇದಲ್ವಾ ಟ್ರಾವೆಲ್ ಮಾಡ್ತಾ ಇರಬೇಕು. ಆಗಾಗ ಟ್ರಾವೆಲ್ ಮಾಡ್ತಿದ್ರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅದೆಲ್ಲ ಸಿಗುತ್ತೆ. ಒಂಥರ ಟ್ರಾವೆಲ್ ಈಸ್ ಗುಡ್. ಇದು ಗುಲ್ಬರ್ಗ ದಾಟ್ಮೇಲೆ ಸಿಗುತ್ತೆ ನಿಮ್ಮ ಧಾಬಾ. ನಾನು ಒಂದ್ಸರಿ ಟ್ರೈ ಮಾಡಿದ್ದೀನಿ, ಹೋಗಿ ಫುಡ್ ಚೆನ್ನಾಗಿದೆ ಇಲ್ಲಿ. ಒಂದ್ಸರಿ ಟ್ರೈ ಮಾಡ್ಬೋದೇನೋ, ತುಂಬ ವರ್ಷ ಆಯಿತು, 2-3 ವರ್ಷದಿಂದ ಒಂದು ಸಾರಿ ಹೋಗಿದ್ದೆ ನಾನು ಅಲ್ಲಿ. ನೋಡಿ ನಮ್ಮೂರು ರಸ್ತೆಗಳು ಹೆಂಗಿದೆ ಅಂತ. ಚೂರು ನಮ್ಮ ಶಾಸಕರು ಅಥವಾ ಸಂಬಂಧಪಟ್ಟವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಿಲ್ಲಿ, ಯಾಕಂದರೆ ಹೆವಿ ಡ್ರೈವ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಹೋಗ್ತಿದ್ದಾನಲ್ಲ ಅವನು, ನನ್ನ ಓನ್ ಬ್ರದರು. ಸೊ ಚಾಲೆಂಜ್ ಮಾಡ್ತಿದ್ದಾನೆ, ನಾನು ಮೊದಲ ಅಂತಾರ. ಸ್ವಲ್ಪ ಹಿಂದಾಗ್ತಾನೆ, ಮತ್ತೆ ಮುಂದೆ ಬರ್ತಾನೆ. ನೋಡ್ಬೇಕಿದ್ರೆ ಮುಂದೆ ಮತ್ತೆ ಹಿಂದಾಗ್ತಾನೆ, ಅದಾದ್ಮೇಲೆ ಮುಂದೆ ಬರ್ತಾನೆ ಅವನು. ಸೊ ಸ್ವಲ್ಪ ದೂರ, ಅಂದರೆ ಒಂದು 4 ಕಿಲೋಮೀಟ್ರ್ ಇದೆ ಅಲ್ಲಿಂದ ಏರ್ಪೋರ್ಟು. ಆದಷ್ಟು ಬೇಗ ನಾವು ಏರ್ಪೋರ್ಟ್ ಹತ್ರ ಇರ್ತೀವಿ, ಇದೇ ರೇಂಜಿಗೆ ನಾವು ಹೋದರೆ ಅಲ್ವಾ. ನೋಡಿ ಎಷ್ಟೊಂದು ಬ್ಯೂಸ್ ಬರ್ತಿದೆ, ಎಷ್ಟೊಂದು ಕಸ ಇದೆ, ರೋಡು ಪ್ಯಾಚ್ ಮಾಡಿದ್ದಾರೆ. ಸೊ ನೋಡಿ ಹತ್ರ ಬಂದ್ವಿ ಏರ್ಪೋರ್ಟ್ಗೆ. ನಾವು ಏರ್ಪೋರ್ಟ್ ಹತ್ರನೇ ಇದ್ದೀವಿ ಈಗ. ಮತ್ತು ಯಾರು ಯಾವ ಲೊಕೇಶನಿಂದ ನೋಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ನಿಮ್ಮೂರ ಸುತ್ತಮುತ್ತ ಯಾವ್ದಾದ್ರು ನೋಡೋ ಪ್ಲೇಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಬರ್ತೀನಿ ಆದಷ್ಟು ಬೇಗ ನಿಮ್ಮೂರನ್ನ ಬ್ಲಾಗಲ್ಲಿ ನೋಡುವಂತೆ ಅಲ್ವಾ. ನೋಡಿ ಹೆವಿ ಟ್ರಾಫಿಕ್ಕು ಸಂಡೇ ಈವ್ನಿಂಗ್ ಅಂದರೆ ತುಂಬ ವೆಹಿಕಲ್ಸ್ ಓಡಾಡ್ತಿರ್ತದೆ. ನೋಡಿ ಹೆಂಗಿದೆ ರೋಡು ಅಂತ. ಸೊ ಇಲ್ಲಿಂದ ಏರ್ಪೋರ್ಟು ಲೆಫ್ಟ್ ತಿರುಗಿದ್ರೆ ಒಂಚೂರು ಮುಂದೆ ಹೋದರೆ ಏರ್ಪೋರ್ಟ್ ಗೇಟ್ ಇದೆ ನಿಮಗೆ. ಸೊ ಫ್ಲೈಟ್ ಏನು ಈಗ ಹಾರಾಡ್ತಿಲ್ಲ, ಅದೇ ಬೇಜಾರಷ್ಟೇ, ನಮ್ಮೂರ ಕಡೆ ಫ್ಲೈಟು ಹಾರಾಡ್ತಿಲ್ಲ ಅಂತ. ಟ್ರೈ ಮಾಡಿದೆ ಆದಷ್ಟು ತೋರಿಸ್ಬೇಕು ಅಂತ, ಬಟ್ ವ್ಯೂ ಬರ್ತಾ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ನೋಡಿ ನನ್ನ ತಮ್ಮ ಯಾರಿಗೋ ಡ್ರಾಪ್ ಮಾಡ್ತಿದ್ದಾನೆ, ಯಾರೋ ಒಬ್ಬ ಹುಡುಗನ. ಹಾಯ್ ಮಾಡೋ. ಬೆಸ್ಟ್ ಥಿಂಗ್ಸ್ ಅಲ್ವಾ ಬ್ರದರ್ ಜೊತೆ ಟ್ರಾವೆಲ್ ಮಾಡೋದು, ಒಂಥರ ಮಜಾಗೊಳ್ಳೋದು. ಸೊ ಆದಷ್ಟು ಸೇಫಾಗಿ ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡಿ ಎಲ್ಲರೂ. ನೋಡಿ ಇಲ್ಲಿ ಇದು ಪ್ರೈವೇಟ್ ಅವ್ರಿಗೆ ಪೈಲಟ್ಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಏರ್ಪೋರ್ಟ್ ಹತ್ರ ಅಥವಾ ಒಳಗಡೆ ಹೋಗಿ ಚಾನ್ಸ್ ಸಿಕ್ಕರೆ ನಮ್ಗೆ ಒಳಗಡೆ ಹೋಗಿ ಬ್ಲಾಗ್ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೇ ಆಗೋದು. ಓಕೆ, ನಮ್ಮೂರು ರೋಡು, ನಮ್ಮದು ನೇಚರು,
ತುಂಬ ದಿನ ಆದಮೇಲೆ ಟ್ರಾವೆಲ್ ಮಾಡ್ತಿದ್ದೀನಿ ಆನ್ ಬೈಕ್. ಒಂಥರ ಖುಷಿ ಟ್ರಾವೆಲ್ ಮಾಡೋಕ್ಕೆ ನಮ್ಮೂರಿಗೆ. ನೋಡಿ ಎಷ್ಟು ಸುಖ ಪುರುಷರು ಅಂತ ಹೆಂಗೆ ಮಲಗಿದ್ದಾರೆ. ಟಾಟಾ ಎ ಸಿ ಅದು ಅಂತಾರಲ್ಲ, ಚಿಂತೆ ಎಲ್ಲರಿಗೆ ಸಂತೆಲಿ ನಿದ್ದೆ ಅಂತೆ. ಆದರೂ ಚೆನ್ನಾಗಿದೆ ಕಣ್ರಿ. ನಮ್ಮ ಥರ ಐ ಟಿ ಕಂಪ್ನಿ ಕೆಲಸ ಮಾಡಿಕೊಂಡು ಹಾಳಾಗೋದಕ್ಕಿಂತ ಇದು ನೆಮ್ಮದಿ ಜೀವನ ಊರಲ್ಲೇ ಮಾಡಿ. ಸೊ ಇಲ್ಲಿಗೆ ಗುಲ್ಬರ್ಗ ಸರದ್ ಮುಗೀತು. ಒಂದನೇ ತೊಗರಿ ನಾಡು ಅಂತ ಬರ್ತಿದ್ದಾರೆ. ಐ ಥಿಂಕ್ ನಿಯರ್ ನಾವು ಈಗ ಸಂಡೂರ್ ಹತ್ರ ಇದೆ. ಟೋಲ್ ಗೇಟ್ ಬಂತಲ್ಲ, ಟೋಲ್ ಗೇಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಸೈಡಮ್ ಕಡೆಗೆ. ಇದೊಂದು ಚೆನ್ನಾಗಿದೆ ಕಣ್ರಿ, ಟೋಲ್ ಕಟ್ಟೋಗಿಲ್ಲ. ಕಾರಲ್ಲಿ ಬಂದರೆ ಅದೊಂಥರ ಗೋಳು, ಟೋಲ್ ಕಟ್ಟಬೇಕು, ಟೂ ಸೈಡು ಹೋಗೋದು ಬರೋದು. ಇದೇನ್ರಿ ಹೊಸ್ದಾಗಿ ಕಾಣ್ತಿದೆ, ಏನೋ ಚೆನ್ನಾಗಿದೆ ಅಲ್ವಾ? ಅದೇನಂತ ನನಗೂ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡೋಕ್ಕೆ ಒಂಥರ. ಅಲ್ವಾ? ಫಸ್ಟ್ ಟೈಮ್ ನೋಡ್ತಿರೋದು ನಾನು. ನೈಸ್. ಸೊ ಮತ್ತೇನು ಹೇಳೋದು? ಫಸ್ಟ್ ವ್ಲಾಗು ಅದು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ. ಇದು ಮಿಸ್ಟೀರಿಯಸ್ ಚಾನಲ್ಲು. ಈ ಚಾನಲ್ನ ನಿಮಗೆ ತುಂಬ ಒಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಅಂದರೆ ಹೊಸ ಪ್ಲೇಸಸ್ಸು ಪಾಡ್ಕಾಸ್ಟ್ ಮಾಡ್ತೀವಿ. ಆನ್ ರೋಡ್ ಯಾರಾದರೂ ಸಿಗ್ತಾರಲ್ವಾ ಅವರಿಗೆ ಒಂದು ಗುರು ಸ್ಲೋ ನೈಸ್ ಆನ್ ರೂಟಲ್ಲಿ ಸಿಗೋರಿಗೆ ಇಂಟರ್ವ್ಯೂ ಮಾಡ್ತೀವಿ. ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ, ಹೊಸ ಪ್ಲೇಸ್ ನೋಡೋಣ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನಮ್ಗೆ ಬರ್ತಾ ಇರಲಿ. ಆದಷ್ಟು ಒಳ್ಳೆ ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಬ್ಲಾಗಿಂಗ್ ಮಾಡೋದು ಒಂಥರ ತುಂಬ ದಿನ ಕನಸಾಗಿತ್ತು ಫ್ರೆಂಡ್ಸ್. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಐ ಆಮ್ ಕಂಫರ್ಟ್ ವಿತ್ ಟ್ರಾವೆಲಿಂಗ್. ತುಂಬ ಟ್ರಾವೆಲ್ ಮಾಡಿದ್ದೀನಿ ಆದಷ್ಟು. ನಾನು ನಾರ್ತ್ ಕರ್ನಾಟಕ ಆಲ್ಮೋಸ್ಟ್ ತುಂಬ ಪ್ಲೇಸಸ್ ಈಗ ಮುಂದೆ ಬರ್ತಿದ್ದೆ. ನಾನು ಬ್ಲಾಗಿಂಗ್ ಅಂದರೆ ಟ್ರಾವೆಲ್ ಮಾಡೋದು ಗೊತ್ತಿಲ್ಲ ಅನ್ಸುತ್ತೆ, ಯಾಕೆ ಬರಬೇಕು ಹೇಗೆ ಬರಬಾರ್ದು ಅಂತ ಅಲ್ವಾ? ಸೊ ಬ್ಯಾಕ್ ಟು ವಿಡಿಯೋ. ನೋಡಿ ಹೇಳಿದ್ನಲ್ಲ, ಮತ್ತೆ ನನ್ನ ತಮ್ಮ ಹಿಂದೆ ಮುಂದೆ ಮಾಡ್ತಿರ್ತಾನೆ ಅಂತ ಕಂಟಿನ್ಯೂ ಮಾಡಿದೆ. ನೋಡಿ ಮತ್ತೆ ಮುಂದೆ ಹಿಂದೆ ಬರೋದು. ಬಟ್ ಈಸ್ ಅ ಗಾಯ್, ತುಂಬ ಅಷ್ಟಾಗತ್ತಾನೆ. ಮೋಟಿವೇಟೆಡ್ ಗಾಯ್. ನೋಡಿದ್ರೆ ತುಂಬ ಮೋಟಿವೇಟ್ ಆಗುತ್ತೆ. ಓಕೆ, ಲೈಫ್ನ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಅವನು. ನಿಮಗೆ ಇಲ್ಲಿ ಸನ್ಸೆಟ್ ತೋರಿಸೋಣ ಅಂತ ಟ್ರೈ ಮಾಡಿದೆ ನಾನು. ತುಂಬ ಮಿಸ್ ಆಯಿತು, ಜಸ್ಟ್ ಮಿಸ್ ಆಗ್ತಿರ್ಲಿಲ್ಲ. ಯಾಕಂದರೆ ನಮ್ಮ ಮುಂದೆ ಬಸ್ಸೆಲ್ಲ ಬರ್ತಿತ್ತು, ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಅದ್ರ ಜೊತೆ ನನ್ನ ಸಿಸ್ಟರ್ ಬೇರೆ ಇದ್ದರು. ಸೊ ಹಾಗಾಗಿ ನಂಗೆ ಬೈಕ್ ನಿಲ್ಸೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಪಕ್ಕ ಒಂದು ಬೆಸ್ಟ್ ಸನ್ಸೆಟ್ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಇಲ್ಲಿಂದ ನಿಮಗೆ ಸಖತ್ತಾಗಿ ರೋಡ್ ಸಿಗುತ್ತೆ. ಒಂದು ಸ್ವಲ್ಪ ಕಿಲೋಮೀಟರ್ಸು, ಅಂದರೆ ಸುತ್ತಮುತ್ತ ಪ್ಲೇನ್ ಆಗಿರುತ್ತೆ ನಿಮಗೆ. ಆಮೇಲೆ ಸ್ವಲ್ಪ ಚೆನ್ನಾಗಿರೋ ರೋಡು ಇದೆ ಇಲ್ಲಿ ಮಿಡ್ಲಲ್ಲಿ. ಸೊ ಕಂಫರ್ಟ್ ರೈಡ್. ಇದು ನೋಡಿ ತರಕಾರಿ ಹೇಳೋದು ಮರ್ತೆ. ನಾಳೆ ಸಂಡೇ ಅಲ್ವಾ? ಸೊ ಸಂಡೇ ನಮ್ಮೂರಲ್ಲಿ ಸಂತೆ ಜಾಸ್ತಿ. ಸೊ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ನ ಗುಲ್ಬರ್ಗಿಂದ ತೊಗೊಂಡು ಹೋಗ್ತಿರ್ತಾರೆ. ಸೊ ಅದೇ ಅದು. ಸೊ ತುಂಬ ಚೆನ್ನಾಗಿದೆ ನೋಡಿ. ತೊಗರಿ ಎಲ್ಲ ಬೆಳೀತಿದ್ದಾರೆ, ಜೋಳ ಬರ್ತಿದೆ ಆದಷ್ಟು ಬೇಗ. ಒಳ್ಳೆ ಲೈಫ್ ಅದು ನಮಗೆ. ಹೇಳಿಲ್ವಾ ನಿಮಗೆ? ಚೆನ್ನಾಗಿದೆ ರೋಡ್. ಇಲ್ಲಿಂದ ಸ್ವಲ್ಪ ಒಂದು ಸ್ವಲ್ಪ ಕಿಲೋಮೀಟರ್ ಆರಾಮಾಗಿ ನೀವು ಬೈಕ್ ನಡೆಸ್ಕೋಬೋದು. ಹಾಗಂತ 100 to 120 ಹೊಡೆಯೋಕ್ಕೆ ಹೋಗಬೇಡಿ. ಓಕೆ, ಎಂಜಾಯ್ ಯುವರ್ ರೈಡ್. ನಾರ್ಮಲ್ ಆಗಿ ಹೋಗಿ, ವಿ ಕ್ಯಾನ್ ರೀಚ್ ಅವರ್ ಡೆಸ್ಟಿನೇಷನ್. ತುಂಬ ಕತ್ಲಾಗ್ತಾ ಬಂತಲ್ವ, ಸ್ವಲ್ಪ ನಾವು ಬೇಗ ಹೋಗಿ ಮನೆ ಸೇರ್ಕೋಬೇಕು ಅನ್ನೋ ಒಂದು ಹುಚ್ಚಿರುತ್ತಲ್ವ. ಅಂದರೆ ಮನೆಗೆ ಹೋಗೋಣ ಬೇಗ, ಆದಷ್ಟು ರೀಚ್ ಆದರೆ ಅಂತ. ಮನೇಲಿ ಅಮ್ಮ ಕಾಯ್ತಿರ್ತಾರೆ, ಅಪ್ಪ ಕಾಯ್ತಿರ್ತಾರೆ. ಸೊ ಗೈಸ್, ವಿ ರೀಚ್ ನಾವು ಮಲ್ಕೇಡ್ ರೀಚ್ ಮೇಲೆ ಹೋಗ್ತೀವಿ ನಾವೀಗ. ಸೊ ಮಲ್ಕೇಡ್ ರೀಚ್ ಆದ್ವಿ. ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ ಇಲ್ಲಿಂದ ವ್ಯೂ ತೋರ್ಸೋಕ್ಕೆ. ಸ್ವಲ್ಪ ಮುಂದೆ ಬಂದರೆ ಸೊ ಈ ಕಡೆ ನದಿ ಹರ್ಕೊಂಡು ಹೋಗುತ್ತೆ. ಸೊ ಇದು ಹೊಸ ಬ್ರಿಡ್ಜು. ಆ್ಯಕ್ಚುಲಿ ಹಳೆ ಬ್ರಿಡ್ಜು ಈ ಕಡೆ ಕೆಳಗಡೆ ಇದೆ, ರೈಟ್ ಸೈಡ್ಗೆ. ಇದು ಹೊಸ ಬ್ರಿಡ್ಜ್ ಮಾಡಿರೋದು, ತುಂಬ ನೀರು ಬರುತ್ತೆ ಅಂತ.
ಸೊ ಕೆಳಗಡೆ ಕಾಣ್ತಿರೋದು ಕಾಗಿಣಾ ನದಿ. ಸೊ ಅದ್ರ ಪಕ್ಕ ನಿಮಗೆ ಕಾಣ್ತಿರೋ ತುಂಬ ಗಿಡ ಕಾಣ್ತಿದೆ, ಲೈಟ್ ಬರ್ತಿದೆ ಅಲ್ವಾ, ಅದು ಉತ್ತರಾದಿ ಮಠ, ಅಂದರೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರೋ ಉತ್ತರಾದಿ ಮಠ. ಅದು ತುಂಬ ಫೇಮಸ್ ಅದು ಆ್ಯಕ್ಚುಲಿ. ಸೊ ನೆಕ್ಸ್ಟು ಅದ್ರ ಬಗ್ಗೆ ನಾನು ಬ್ಲಾಗ್ ಮಾಡೋಣ ಅಂತಿದ್ದೀನಿ, ಮಾಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಮಾಡ್ತೀನಿ. ಆದಷ್ಟು ಅಲ್ಲಿರೋರು ಆಚಾರ್ಯರೇನಾದ್ರು ಸಿಕ್ಕರೆ ಅವ್ರದ್ದು ಒಂದು ಸ್ಮಾಲ್ ಇಂಟರ್ವ್ಯೂ ಪಾಡ್ಕಾಸ್ಟ್ ಥರ ಮಾಡಿ ಫುಲ್ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಮಲ್ಕೇಡ್ ದಾಟಿ ನಾವು ಹೊಡ್ತಿದ್ದೀವಿ ಸೇಡಮ್ ಹತ್ರ. ಸರೌಂಡ್ ಇನ್ನೊಂದು 12 ಕಿಲೋಮೀಟ್ರ್ ಉಳಿದಿದೆ ಸೇಡಮ್ಮು. ಕತ್ಲಾಗ್ತಾ ಬಂತು, ಚಳಿಗಾಲ ಇರೋದ್ರಿಂದ ಐ ಥಿಂಕ್ ಇನ್ನೂ ಬೇಗನೆ ಕತ್ಲಾಗ್ತಿದೆ. ಟೈಮ್ ನನ್ನ ಪ್ರಕಾರ 6:15 ಅನ್ಕೋತೀನಿ ನಾನು. ಸೊ ರಾಷ್ಟ್ರಕೂಟರ ನಾಡಿಗೆ ಸುಸ್ವಾಗತ. ಅರೌಂಡ್